ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಕಚೇರಿ ಉದ್ಘಾಟನೆಯನ್ನು ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಗೌಡ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತೋಗೋಣ. ಸರ್, ಇವತ್ತು ಗಣರಾಜ್ಯೋತ್ಸವ ದಿನದಂದು ಕೆಪಿಸಿಸಿ ಕಚೇರಿಯಲ್ಲಿ ನಿಮ್ಮ ಕಚೇರಿ ಉದ್ಘಾಟನೆ ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಂದಿದ್ದರು. ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ, ಅದರಲ್ಲೂ 77ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತೇನೆ. ಇವತ್ತು ನಮಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಇಡೀ ದೇಶವನ್ನು ಒಗ್ಗೂಡಿಸಿ ಒಕ್ಕೂಟ ವ್ಯವಸ್ಥೆಗೆ ಸೇರಿಸಿದಂಥ ದಿನ ಇವತ್ತು. ಇದು ವಿಶೇಷತೆ. ಈ ದಿನದಂದು ನಮ್ಮ ಗುರುಗಳು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಸಿ.ಎಂ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ನಮಗೆ ಯುವ ಕಾಂಗ್ರೆಸ್ಗೆ ಒಂದು ಜಾಗವನ್ನು ಕೊಟ್ಟು ತಾವಿಲ್ಲಿ ಕೆಲಸವನ್ನು ಮಾಡಿ ಅಂತ ಅವರೇ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜಿ ಚಂದ್ರಶೇಖರ್ ಸಾಹೇಬರು ಕೂಡ ಇದ್ದರು, ಹಲವು ನಾಯಕರುಗಳಿದ್ದರು, ನಮ್ಮ ಇನ್ಚಾರ್ಜ್ ಅಂತ ನಿಗಮ್ ಭಂಡಾರಿಜಿಯವರು ಕೂಡ ಇದ್ದರು. ಇವತ್ತು ಒಂದೇನಂತ ಅಂದರೆ, ನಾವು ಕೆಲಸ ಮಾಡಬೇಕು ಅಂತಂದರೆ ಪಕ್ಷದ ಕಚೇರಿಯಿಂದ ಕುಂತು ನಡೆಸುವಂಥ ಕೆಲಸವನ್ನು ಮಾಡಬೇಕು, ಸಂಘಟನೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ದೇಶವನ್ನು ಹಾಳು ಮಾಡ್ತಾ ಇರುವಂಥ BJP ವಿರುದ್ಧ ಯೂತ್ ಕಾಂಗ್ರೆಸ್ಸು ಸಿಡಿದೆದ್ದು ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಕಚೇರಿ ಕೊಡಿದ್ರೆ ಆ ಕೆಲಸವನ್ನು ಮಾಡ್ತೀವಿ, ಮಾಡಿ ತೋರಿಸ್ತೇವೆ. ಓಕೆ, ನೆಕ್ಸ್ಟು GBA ಚುನಾವಣೆ ಬರ್ತಾ ಇರುವಂಥದ್ದು. ಈಗಾಗಲೇ ಕಚೇರಿ ಉದ್ಘಾಟನೆ ಆಗಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದೀರಿ ಅನ್ನುವಂಥದ್ದು? ನೋಡಿ, ಯೂತ್ ಕಾಂಗ್ರೆಸ್ ಆಲ್ರೆಡಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಸಾಹೇಬರು. ಪ್ರತಿ ಬ್ಲಾಕಿಗೆ ಹೋಗಿ ವಾರ್ಡ್ ಮಟ್ಟದ ಯುವ ನಾಯಕರನ್ನು ಸೃಷ್ಟಿಸಬೇಕು ಅಂತೇಳಿ ಆಲ್ರೆಡಿ ನಿಗಮ್ ಭಂಡಾರಿಜಿಯವರು ಟ್ರಾವೆಲ್ ಮಾಡಿದರು, ನಾನು ಮಾಡಿರಲಿಲ್ಲ. ಇವಾಗ ಮತ್ತೆ ನಾಳೆಯಿಂದ ಬ್ಲಾಕ್ ವೈಸು ಬ್ಲಾಕ್ ಟೂರ್ ಮಾಡ್ತಾಯಿದ್ವಿ. ಬೆಂಗಳೂರಲ್ಲಿರುವಂಥ 60ಕ್ಕೂ ಹೆಚ್ಚು ಬ್ಲಾಕ್ಗಳಿದೆ. ಅಲ್ಲಿ ಒಂದು ಬ್ಲಾಕಲ್ಲಿ 3 ವಾರ್ಡ್ಗಳು ಬರುತ್ತೆ. ಆ ವಾರ್ಡನ್ನು ಸ್ಪೆಸಿಫಿಕ್ಕಾಗಿ ಎಲ್ಲೂ ಯುವ ನಾಯಕರುಗಳಿದ್ದಾರೆ, ಯುವಕರಿದ್ದಾರೆ, ಅವ್ರನ್ನ ಸೇರಿಸಿ ಕೆಲಸವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಜನರಿಗೆ ನಮ್ಮ 5 ಗ್ಯಾರಂಟಿಗಳು ಏನು ಕೊಟ್ಟಿದೆ, ಯಾವ ರೀತಿ ಉಪಯೋಗ ಆಗಿದೆ, ಅದರಲ್ಲೂ ಕೂಡ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರಿಗೆ ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನು ನಮ್ಮ ಜನರಿಗೆ ತೋರಿಸ್ಬೇಕು, ಅದನ್ನ ಹೇಳಬೇಕು. ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಈ ರೀತಿ ಕೆಲಸವನ್ನು ಮಾಡಿದೆ. ತಮ್ಮ ನೆಮ್ಮದಿಯನ್ನು ಕಾಪಾಡಬೇಕು ಅಂತಂದರೆ, ಗ್ಯಾರಂಟಿ ಇರಲೇಬೇಕು ಅಂತಂದರೆ ತಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಯಾಕಂದರೆ BJPಯವರು ಗ್ಯಾರಂಟಿ ಬಂದಾಗಿಂದನೂ ಕೂಡ ವಿರೋಧ ಮಾಡ್ತಾನೆ ಬಂದಿದ್ದಾರೆ. ಅವರಿಗೆ ಬಡವರ ಬಗ್ಗೆ ಅಥವಾ ದಲಿತರ ಬಗ್ಗೆ, ನಮ್ಮ ಸಮಾಜದ ಏನಿರುತ್ತೆ ಬಡತನದ ಬಗ್ಗೆ ಯಾವ ರೀತಿಯ ಅರಿವು ಇಲ್ಲ, ಅಥವಾ ಕೆಲಸ ಮಾಡಬೇಕು ಅನ್ನೋ ಆಸೆನೂ ಇಲ್ಲ. ಅದನ್ನು ಜನರಿಗೆ ತೋರಿಸ್ಬೇಕು. ನಮ್ಮ ಗ್ಯಾರಂಟಿ, ನಮ್ಮ ಸರ್ಕಾರ ಇನ್ನೂ ಚೆನ್ನಾಗಿ ನಡೆಯುತ್ತೆ, ಈ 2028 ಕೂಡ ಮತ್ತೆ ಬರುತ್ತೆ ಅಂತ ಈಗಿನ GBA ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರೆ 5 ಏನು ನಮ್ಮ ಕಾರ್ಪೊರೇಷನ್ ಇದೆ, 5 ಕಾರ್ಪೊರೇಷನ್ ಇದೆ, 5ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬರಲೇಬೇಕು ಅನ್ನೋ ಉದ್ದೇಶದಿಂದ ಕೆಲಸವನ್ನು ಮಾಡ್ತೀವಿ. ಓಕೆ, ಇನ್ನು ದ್ವೇಷ ಭಾಷಣದ ವಿರುದ್ಧ, ಕಾಯ್ದೆ ವಿರುದ್ಧ ಮತ್ತೆ BJP ಸಮರವನ್ನು ಸಾಧ್ತಾ ಇದೆ. ಅಂದರೆ ಕಾಯ್ದೆ ಜಾರಿಗೆ ಬರದೆ ನೋಟಿಸ್ ಕೊಡಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಈಗ BJP ಕಿಡಿಕಾರ್ತಾ ಇದೆ ಸರ್ಕಾರದ ವಿರುದ್ಧ. ದ್ವೇಷ ಭಾಷಣ ಅಂತ ಯಾರು ಹೇಳಿದ್ರೆ ಯಾರು ಅಂತಂದರೆ BJPಯವರು ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಅಂಥ ಪರಿಸ್ಥಿತಿ ಜನಕ್ಕೆ ಗೊತ್ತಾಗಿದೆ. ಇವರ ಆಟಗಳು, ನಾಟಕಗಳು ಜನಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ. ನೋಡಿ, ಮೊನ್ನೆ ಮಾತು ಆಡ್ತಾರೆ ಒಬ್ಬರು ಸೀನಿಯರ್ MLA ಸುರೇಶ್ ಕುಮಾರ್ ಅವರು, ಅಸೆಂಬ್ಲಿ ಒಳಗೆ 7 ತಿಂಗಳು ಹುಟ್ಟೋರು ಅಂತಾರೆ ಈ ಪದನ. ಇದು ದ್ವೇಷ ಭಾಷಣಕ್ಕಿಂತ ಹೆಚ್ಚು. ಆ 7 ತಿಂಗಳು ಹುಟ್ಟೋರು ಅಂದರೆ ಯಾರಿಗೆ ಹೇಳ್ತಾ ಇರೋದು? ಅದನ್ನು ಒಬ್ಬ ಸದಸ್ಯನ ತಾಯಿಗೆ ಹೇಳ್ದಂಗೆ ಆಯಿತು. ಅವ್ರ ತಾಯಿಗೆ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಈ ರೀತಿ ಪದಗಳನ್ನ ಜಾಸ್ತಿ ಯೂಸ್ ಮಾಡೋವಂಥದ್ದು BJPಯವರು. ಮೊದಲು ಅವ್ರ ಪಾಠ ಕಲಿಬೇಕು, ನೆಕ್ಸ್ಟ್ ಬೇರೆಯವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಅವ್ರ ಪಾಠ ಸದ್ಯ ಕಲಿಯೋಕ್ಕಂತೂ ಆಗಲ್ಲ. ಅವರಿಗೆ ಅಸೆಂಬ್ಲಿ ಒಳಗೆ ಆಗಿರಬೇಕು ಅಂತ ಗೊತ್ತಿಲ್ಲ, ಜನರ ರೀತಿಯ ಹೆಂಗೆ ಇರಬೇಕು ಅಂತ ಗೊತ್ತಿಲ್ಲ. ಅವರು ಹಿಂದುತ್ವವನ್ನು ತರಬೇಕು, ಜಾತಿಗಳ ಮೇಲೆ ಮಧ್ಯದಲ್ಲಿ ಬೆಂಕಿ ಹಚ್ಚಬೇಕು, ಮತ್ತು ಊರನ್ನು ಹಾಳು ಮಾಡುವಂಥ ಕೆಲಸವನ್ನೇನೋ ಇದ್ದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಹೊರತು ಈ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವ್ರ ಕೈಲಿ ಆಗಲ್ಲ. ಓಕೆ, ದ್ವೇಷ ಭಾಷಣದ ಕಾಯ್ದೆ ಜಾರಿ ಆಗದೆ ನೋಟಿಸ್ ಕೊಡಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ನೇರವಾಗಿ ಅಂತ. ಅಲ್ಲಿ ದ್ವೇಷ ಭಾಷಣ ಮಾಡಿದ್ಮೇಲೆ ನೋಟಿಸ್ ಕೊಡಲೇಬೇಕಲ್ಲ. ಮಾಡಿಲ್ಲ ಅಂದರೆ ಈಗ ಅವ್ರು ಹೇಳ್ತಾ ಇರೋದು ಕಾಯ್ದೆ ಇನ್ನೂ ಬಂದಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತನಾ? ಕೆಲವೊಂದು ಸಂವಿಧಾನದ ಒಳಗಡೆ ಏನೇನು ಮಾಡಬೇಕಾಗತ್ತೆ ಅದನ್ನ ಕಾಪಾಡಬೇಕು, ಸುವ್ಯವಸ್ಥೆ ಕಾಪಾಡಬೇಕು ಅಂದರೆ ಕೊಡಲೇಬೇಕಾಗಿದೆ. ಕೊಟ್ಟರೆ ಸರಿ ಇದೆ. ಇದಿಷ್ಟು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.